ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದು ಸಂಬಳದಲ್ಲಿ ಅಂದರೆ ಸ್ಯಾರಿಯಲ್ಲಿ ಸ್ವಲ್ಪ ಸೇವ್ ಮಾಡಿದ್ದೆ. ಇವಾಗ ಬಳೆ ನೋಡೋಣ ಮತ್ತು ಒಂದು ರಿಂಗ್ ನೋಡೋಣ ಅಂತ ಬಂದಿದ್ದೆ. ಇವಾಗ ಬಳೆ ಮತ್ತು GRT ಅಂತ ಸೊ ಈ ಶೋರೂಮಲ್ಲಿ ಆಫರ್ ಇದೆ ಅಂದರು, ಅದಕ್ಕೆ ನೋಡೋಣ ಅಂತ ಬಂದಿದ್ವಿ. ಹೊಸ ಗೋಲ್ಡ್ ಶಾಪು, ಆದರೂ ಎಷ್ಟು ಜನ ಇದ್ದಾರೆ ನೋಡಿ. ಆಮೇಲೆ ನಾವು ಇವಾಗ ರಿಂಗ್ ಕೌಂಟರಲ್ಲಿ ರಿಂಗ್ ಚೆಕ್ ಮಾಡ್ತಾ ಇದ್ವಿ. ಇದು ಹೊಸ ಗೋಲ್ಡ್ ಶಾಪು ಆಫರ್ ಇತ್ತು ಅಂತ ಬಂದ್ವಿ. ಅದರ ಆಫರ್ ಮಾಡಕ್ಕೆ ಹಾಕಿದ್ರೆ ಇರಲ್ವಂತೆ. ಸೊ ರೆಡಿಯಲ್ಲಿ ಯಾವುದು ಚೆನ್ನಾಗಿ ಸಿಗುತ್ತೆ ಅಂತ ನೋಡ್ತಿದ್ದೀವಿ. ಯಾವುದೋ ನನ್ನ ಡಿಸೈನಿಗೆ ಅಥವಾ ನನ್ನ ಸೈಜಿಗೆ ಅಂತ ಇಲ್ಲ, ನಾನು ನನ್ನ ನೋಡ್ತಾ ಇದ್ದೀವಿ. ತುಂಬ ಡಿಸೈನು ತುಂಬ ಪ್ಯಾಟರ್ನ್ ನೋಡೋದ್ಮೇಲೆ ಈ ರಿಂಗ್ ನನ್ನ ಸೈಜಿಗೆ ಒಂದು ಮ್ಯಾಚ್ ಆಗ್ತಿತ್ತು. ಈ ಬ್ಲ್ಯಾಕ್ ಕಲರ್ ಮ್ಯಾಚ್ ಆಗ್ತಿತ್ತು, ಬಟ್ ತುಂಬ ದೊಡ್ಡ ಕೈಗೆ ಚೆನ್ನಾಗಿ ಕಾಣ್ತೇನಿಲ್ಲ. ಗ್ರೀನ್ ಸ್ಟೋನಿಂದ ಒಂದಿತ್ತು. ಸೊ ಅದರಲ್ಲಿ ನಾನು ಎರಡನ್ನ ಸೆಲೆಕ್ಟ್ ಮಾಡಿಟ್ಟಿದ್ದೆ, ಯಾವ್ದಾದ್ರು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ರಿಂಗ್ ತೊಗೊಂಡೆ. ಇದನ್ನು ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಡಾರ್ಕ್ ಕಲರ್ ಕಾಣಿಸುತ್ತೆ, ಬಟ್ ಲೈಟ್ ಇದೆ. ನನ್ನ ತಮ್ಮ ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆ ಅಂತ. ಸೊ ಅದನ್ನು ತೊಗೊಂಡು ಬಿಲ್ ಹಾಕ್ಸೋಕೆ ಹೋಗ್ತಿದ್ದೀನಿ. ನನ್ನ ಹತ್ರ ಒಂದು ಹಳೆ ರಿಂಗ್ ಇತ್ತು, ಆ ರಿಂಗಿಂದು ಸ್ಟೋನ್ಸ್ ಬಿದ್ದೋಗ್ಬಿಟ್ಟೈತೆ. ಇವಾಗ ಅದನ್ನು ಹಾಕ್ಬಿಟ್ಟು ಇನ್ನೊಂದು ರಿಂಗ್ ಇಷ್ಟ ಆಗಿದೆ, ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಮ್ಮ ನನ್ನ ನೋಡ್ತವನೆ. ಹಳೆ ರಿಂಗ್ನ ಹಾಕ್ಸೋಕ್ಕೆ ಅಂತ ಅವನು ಅಲ್ಲಿ ಬಿಲ್ಲಿಗೆ ನಿಂತಿದ್ದಾನೆ. ಅದು ಎಷ್ಟು ಫೇವ್ರೇಟ್ ಅಂದರೆ ನನಗೆ ನಮ್ಮಪ್ಪ 5th ತಂದುಕೊಟ್ಟಿದ್ದು, MB ಆದರೂ ಯೂಸ್ ಮಾಡ್ತಿದ್ದೆ. ಅಷ್ಟು ಮೆಮೊರೇಬಲ್ ರಿಂಗ್ ಅದು ನನಗೆ. ಸೊ ಇವಾಗ ಒಂದು ಹೊಸದು ತೊಗೊಂಡೆ. ಅದಾದಮೇಲೆ ನಾನು ಹಳೆ ರಿಂಗ್ನ ಹಾಕಿಬಿಟ್ಟು ಇನ್ನೊಂದು ಇಷ್ಟ ಆಗಿದೆ, ಆ ರಿಂಗ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಮ್ಮ ಎಲ್ಲ ಅವ್ರು ಯಾರೋ ಫ್ರೆಂಡ್ಸ್ ಇದ್ದವ್ರೆ ಅಂತ ಅವ್ರ ಜೊತೆ ಫುಲ್ ಡಿಸ್ಕಷನ್ ಅಂತಾರೆ. ನನ್ನ ತಮ್ಮ ಜೊತೆ ನಾನು ಇವಾಗ ಈ ರಿಂಗ್ನ ತೊಗೊಂಡಿದ್ದು ನಾನು ಫಸ್ಟ್ ಸ್ಯಾಲ್ರಿಯಲ್ಲಿ ತೊಗೊಂಡಿರುವಂಥ ಫಸ್ಟ್ ರಿಂಗು. ಇದು ಡೈರೆಕ್ಟಾಗಿ ನನಗೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದೆ. ರಿಟರ್ನ್ ಹೋಗ್ತಿದ್ದಳು, ಯಾಕೋ ಗೊತ್ತಿಲ್ಲ. ಇನ್ನೊಂದು ತೊಗೊಂಡೋಗ್ಬಿಡೋಣ ಅಂತ ಬಂದು ಈ ವೈಟ್ ಸ್ಟೋನ್ ತೊಗೊಂಡೋದು. ಬಳೆ ತೊಗೊಳಕ್ಕೆ ಅಂತ ಬಂದಿದ್ದು ಗೈಸ್. ಬಳೆ ದುಡ್ಡಲ್ಲಿ 2 ಉಂಗುರ ತೊಗೊತಾ ಇದ್ದೀನಿ. ಇವಾಗ ಬಳೆನ ನಮ್ಮಮ್ಮ ಆಷಾಢಕ್ಕೆ 7ನೇ ತಿಂಗಳಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಆವಾಗ ಇನ್ನೂ ಸಂಬಳನ ಸೇವ್ ಮಾಡಿ ತೊಗೊತೀನಿ. ಬಿಲ್ ಹಾಕ್ಸಕ್ಕೆ ಬಂದಿದ್ದೀನಿ ಗೈಸ್. ನಿಂತಿ ಜಾಗದಲ್ಲಿ ನನಗೆ ನಿದ್ದೆ ಬರ್ತಾ ಇದ್ದೆ. ಇದು ಸಿಗೋಣ, ಇಲ್ಲೂ ಚೆನ್ನಾಗಿ. ಸೊ ಇವಾಗ ಬಿಲ್ ಹಾಕ್ಸಕ್ಕೆ ಬಂದಿದ್ದೀನಿ. ನಮ್ಮ ಅಮ್ಮನ ಫ್ರೆಂಡ್ ಅಂದಿದ್ನಲ್ವ, ಅವರು ಕೂಡ ಅವ್ರ ಮಗುಗೆ ಚೈನ್ ತೊಗೋತಿದ್ರಂತೆ. ಹಳೇದಾಕ್ಬಿಟ್ಟು ಹೊಸದು, ಅದನ್ನು ತೋರಿಸ್ತಾ ಇದ್ರು ಎಷ್ಟಾಗಿದೆ ಅಂತ ಹೇಳ್ತಾ ಇದ್ರು ನಮ್ಮ ಅಮ್ಮಂಗೆ. ಇದೇ ಡಿಸೈನ್ ಗೈಸ್. ಇವಾಗ ತಗೊಂಡು ನಾವು ಮನೆಗೆ ಹೊರಟ್ವಿ ಗೈಸ್. ತುಂಬ ದಿನ ಆಗಿತ್ತು, ನಾನು ತುಂಬ ದಿನ ಆಗಿತ್ತು KFC ತಿಂದು. ಸೊ ಅದಕ್ಕೆ KFC ತಿನ್ಕೊಂಡು ಹೋಗೋಣ ಅಂತ ಬಂದು. ನಮ್ಮಮ್ಮ ಬರಲ್ಲ ಅಂತಿತ್ತು. ನನ್ನ ತಮ್ಮನೂ ಮನೆ ಕರ್ಕೊ ಅಂತ ಅಂತಿತ್ತು. ನಮ್ಮ ಅಮ್ಮಗೆ ಏನೂ ರಿಯಾಕ್ಷನ್ ಇಲ್ಲ ಗೈಸ್. ನಾನು ಸ್ವಲ್ಪ ಸ್ಯಾಲ್ರಿ ಕೊಟ್ಟೆ ಅಥವಾ ನನ್ನ ದುಡ್ಡಲ್ಲಿ ನಾನು ಗೋಲ್ಡ್ ತಗೊಂಡೆ ಅದಕ್ಕೆ. ಇವಾಗ ಅಮ್ಮ ನನ್ನ ಸ್ಯಾಲ್ರಿಲೇ ನನ್ನ ರಿಂಗ್ ಅಯ್ಯೋ. ನಮ್ಮಮ್ಮ ಮನೇಲಿ ಬಿರಿಯಾನಿ ರೋಸ್ಟ್ ಐತೆ, ಅಲ್ಲ ತಿನ್ನೋಣ ನಡಿ ಅಂತಿತ್ತು. ಅದನ್ನು KFC ತಿಂದು ತುಂಬ ದಿನ ಆಗಿತ್ತು ಅಂತ ತಿನ್ನಕ್ಕೆ. ನಾನು ವಿಡಿಯೋ ಮಾಡ್ತಾ ಇರೋದು. KFC ಚಿಕನ್ ತಿನ್ಕೊಂಡು ಮನೆಗೆ ಹೊರಟ್ವಿ. ನಮ್ಮಮ್ಮ ಫೋನ್ ಮಾಡ್ತೈತೆ, ಎಲ್ಲಿದ್ದೀರಾ ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು ಅಂತ. ಸೊ ಇವಾಗ ಮನೆಗೆ ಹೋಗೋದು. ಇವಾಗ ಮನೆಗೆ ಹೋಗ್ಬಿಟ್ಟು ನೋಡೋಣ ನಮ್ಮಪ್ಪ ಏನು ರಿಯಾಕ್ಷನ್ ಕೊಡುತ್ತೆ, ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ನಾನು ರಿಂಗ್ ತೊಗೊಂಡಿರೋದಕ್ಕೆ ನನಗಂತೂ ತುಂಬ ಖುಷಿ ಇದೆ. ಹೆಂಗೆ ಗೊತ್ತಾಯ್ತು? ಆಫ್ ಮಾಡೋರು ಏನೋ ತೋರಿಸ್ತೀನಿ. ಆಫ್ ಮಾಡಪ್ಪ. ಅದೆಷ್ಟು 2.5 ಗ್ರಾಮ್ ಇತ್ತೆ. ಇದು 2.5 ಗ್ರಾಮ್ ಇತ್ತೆ. ಇವನು ವಿಡಿಯೋ ಮಾಡವ ನೋಡ, ನನ್ನ ಹೊಸ ಅಂಗ್ರ ದೊಡ್ಡದು ಕೊಡ್ಸಿಯ ನೋಡು. ನನ್ನ ಮದ್ವೆಗೆ ಮುಯ್ಯಿ ಹಾಕ್ಬಿಡು, ನಂಗೂ ನನ್ನ ಗಂಡಂಗೂ ಸೇರಿಸ್ಬಿಟ್ಟು. ಹೆಂಗ್ ಕೂತಾರ ನೋಡಿ ಇಲ್ಲಿ. ಮಳೆ ಬರುತ್ತಾ? ಎಷ್ಟು ಜೋಳ ಹೊಡೆದ್ರ? ಇಷ್ಟು ದಪ್ಪ ಐತಿ ಗಡ್ಡಿ, ಅದನ್ನೇ ಬಿಡ್ತವೆ ಅಂತ ಹೇಳ್ತಾವೆ. ಹೇಳ್ದೆ ನೋಡಪ್ಪ, ಬೆಳಗ್ಗೆ ಉಜ್ಜಿದೀನಿ ಅಂತಂದ. ಬಾಯಿ ಒಯ್ದ್ಕಂಡ್ಲ, ಬಾಯಿ ಏನಲ್ಲಿ ಬಾಯಿ ರಿಯಾಕ್ಷನ್ ಇಲ್ಲ. ಅಳದ್ದು ತಗ ನೋಡು.
ನೀನ್ ಕೊಟ್ಟಿದ್ದು 2.5, ಇದು 4 ಗ್ರಾಮು. 2.5 ಅದೇ ದಪ್ಪ ಕಾಣ್ತಿತ್ತು. ತಗೊಳ್ಳಿ ಇಬ್ರಿಗೂ ಒಂದೊಂದು. ಇದು ನಮ್ಮ ಅಮ್ಮಂದು ಹಳೆ ಉಂಗುರ, ಇದು ನಂದು ಹೊಸ ಉಂಗುರ. ಎರಡು ಸೇಮ್ ಡಿಸೈನ್ ಬಟ್ ಶೇಪ್ ಚೇಂಜ್. ಇದು ಅಲ್ವೇನಪ್ಪ? ಇದು ನೋಡು ಓವಲ್ ಶೇಪ್, ಇದು ರೌಂಡ್ ಶೇಪ್. ಇದು ಸೊರ್ರಾಗಿರೋದು ಅಂದ್ರೆ ಯಾವ ಇರಲಿಲ್ಲ 4 ಅದಕ್ಕೆ ಒಂಚೂರು ದೊಡ್ಡ ಸೈಜ್ ತಗೊಂಡು. ಇನ್ನೊಂದಿತ್ತು ಕಣಪ್ಪ, ಕರಿ ಮಾಡಿದ್ ಬರುತ್ತಲ್ಲ ಬ್ಲ್ಯಾಕ್ ಕಲರ್ ರೌಂಡ್. ಸೊ ಇದಾಗಿದ್ದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್ ಬಾಯ್. ಸೊ ಇದು ನೆಕ್ಸ್ಟ್ ಡೇ ಬ್ಲಾಗು. ಅತ್ತಾಗೆ ಬಳೆನ ಹಾಕೇ ಬಿಡೋಣ ಅಂತ ಬಳೆ ಹಾಕೋಕ್ಕೆ ಬಂದಿದ್ವಿ. ಹಂಗೆ ನಮ್ಮ ಮುಂದೆ ಸಿಟಿ ಸ್ವಲ್ಪ ಕೆಲಸ ಇದೆ, ಎಲ್ಲ ಮುಗಿಸ್ಕೊಂಡು ಆಫೀಸ್ ಹೊರಡ್ತೀನಿ ನಾನು. ಹಾಕು ಎಲ್ಲಿ ಬರ್ಸೋದು? ನಂಗೆ ಈ ಥರ ಪ್ಲೈನ್ ಬಳೆ ವಿತ್ ನೇಮ್ ಬೇಕಿತ್ತು, ವಾಚಿಗೆ ಹಾಕೋಕ್ಕೆ ಅಥವಾ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಒಂದು. ಸೊ ನಾನು ಫಸ್ಟ್ ನಿಂತಿದ್ದೆ, ಆದರೆ ನಮ್ಮಮ್ಮ ನೀನು ಇವತ್ತಿಗೆ ಹಾಕಿಸ್ಕೊಬರಲ್ಲ ಅಂದ್ಬಿಟ್ಟು ಅವ್ರು ಹೋಗಿ ನಿಂತ್ಕೊಂಡ್ರು. ಇಲ್ಲಿ ಹೆವಿ ರಶ್ ಇರುತ್ತೆ ಯಾವಾಗಲೂ. ಮತ್ತು ನಮ್ಮ ಬಿಲ್ ಇಷ್ಟ ಆಗಿತ್ತು, ಚಿನ್ನದ ರೇಟ್ ಜಾಸ್ತಿ ಆಗೋಯ್ತು ಫ್ರೆಂಡ್ಸ್, ಆಗಲೇ ಮಾಡಿಸ್ಕೋಬೇಕಿತ್ತು. ಯಾಕೆ ಇಷ್ಟೊಂದು ರಶ್ ಅಂದರೆ ಇವತ್ತು ನನ್ನ ಫೇವ್ರೇಟ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬರ್ತಡೇ. ಸೊ ಅದಕ್ಕೆ ಅನ್ನದಾನ ಇಡಿಸ್ಕೊಂಡಿದ್ದಾರೆ, ಅದಕ್ಕೆ ಕ್ಯೂ ಇಷ್ಟೊಂದಿರೋದು. ಇವಾಗ ಇಲ್ಲೇ ಕೃಷ್ಣ ಕಾಂಪ್ಲೆಕ್ಸಲ್ಲಿ ನಾವು ಚೂಡಿದಾರ್ ಹಾಕೋಣ ಅಂತ ಬಂದ್ವಿ. ನಮ್ಮ ಅಮ್ಮಂಗೆ ನಾನು ಒಂದು ಪೀಸ್ ಚೂಡಿದಾರ್ ಹೊಲ್ಸ್ಕೊಂಡಿದ್ದೆ, ಅದು ಇಷ್ಟ ಆಗಿತ್ತು ಅಂತ ನಮ್ಮ ಅಮ್ಮಂಗೆ ಒಂದು ಮೆಟೀರಿಯಲ್ ತಂದ್ಕೊಂಡಿದ್ದೆ. ಇಲ್ಲಿ ಪರ್ಪಲ್ ಕಲರ್ ಕೆಳಗಿದೆಯಲ್ಲ ಅದನ್ನು ನಮ್ಮಮ್ಮ ಇವಾಗ ಸ್ಟಿಚಿಂಗಿಗೆ ಆಗ್ತಿದೆ. ಪ್ರತಿ ವೀಕೆಂಡ್ ಬಂದರೆ ಈ ಥರ ಇರುತ್ತೆ ನಮ್ಮದಕ್ಕೂ. ಬಸ್ಸಲ್ಲಿ 3 ಅವರ್ ಹೋಗಬೇಕು ಇವಾಗ ಬೆಂಗಳೂರಿಗೆ. ದುಡ್ಡಿಲ್ಲ ಅಂತ ಗೈಸ್ ಇವಾಗ ಚೂಡಿದಾರ್ ನೋಡೋಕೆ ಇಲ್ಲಿ. ಈ ಥರ ಬಟ್ಟೆ ಬೇಡ, ಇನ್ನೊಂದು ಥರ ಬಟ್ಟೆ ಬರೋಣ ಬಾ ಅಂತ ಕರ್ಕೊ ಬಂದ್ಬಿಟ್ಟು ಚೂಡಿದಾರ್ ನೋಡ್ತಾ ಥೂ ಅಲ್ಲ ನೈಟಿ ನೋಡ್ತಾ ನಮ್ಮಮ್ಮ ನೈಟಿ. ಸೊ ಇವಾಗ ಆಟೋ ಹೊತ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ತಿದ್ದೀನಿ. ಅಲ್ಲಿಂದ ಒಟ್ಟಿಗೆ ನಾವು ಬಸ್ ಹತ್ತುತ್ತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್.